ಪ್ರಚಾರ ನಡೆಯಲಿದೆ. ಇವತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕಡೆಯ ದಿನ. ಹಾಗಾದ್ರೆ ದಿಂಗಾಲೇಶ್ವರ ಶ್ರೀ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರೆ. ನಾಮಪತ್ರ ವಾಪಸ್ ಪಡೆಯುವಂತೆ ಒತ್ತಡ ಹೆಚ್ಚಾಗ್ತಾ ಇದೆ. ವಿವಿಧ ಮಠಾಧೀಶರು, ಬಿಎಸ್ವೈ ಸೇರಿ ಹಲವರಿಂದ ಮನವಿ. ನೇಹಾ ಕೊಲೆ ಪ್ರಕರಣದ ನಂತರ ಶ್ರೀಗಳಿಗೆ ಈ ರೀತಿ ಒತ್ತಡ ಹೆಚ್ಚಾಗ್ತಾ ಇದೆ. ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಮನವಿ ಮಾಡಲಾಗ್ತಾ ಇದೆ. ಈಗ ಅಡಕತ್ತರಿಯಲ್ಲಿ ಸಿಲುಕಿಕೊಂಡಿದ್ದಾರೆ ದಿಂಗಾಲೇಶ್ವರ ಶ್ರೀ. ಹಾಗಾದ್ರೆ ನಾಮಪತ್ರವನ್ನ ವಾಪಸ್ ಪಡೆಯುವಂತಹ ಅನಿವಾರ್ಯತೆಯಲ್ಲಿ ದಿಂಗಾಲೇಶ್ವರ ಶ್ರೀಗಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ದಿಂಗಾಲೇಶ್ವರ ಶ್ರೀಗಳ ನಡೆ ಏನಾಗಿರುತ್ತೆ ಇವತ್ತು? ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆಯಾ ನಾಮಪತ್ರವನ್ನ? ಪ್ರಗತಿ ಏನಂತ ಹೇಳಿದ್ರೆ, ನಾಮಪತ್ರ ಹಿಂಪಡಿಲಿಕ್ಕೆ ಇವತ್ತು ಕೊನೆಯ ದಿನ. ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಾಗಿಂದಲೂ ಕೂಡ ನಿರಂತರವಾಗಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರುಗಳು ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ವಿವಿಧ ಮಠಾಧೀಶರುಗಳ ಮೂಲಕ ಬಿ.ಎಸ್. ಯಡಿಯೂರಪ್ಪನವರೇ ಖುದ್ದಾಗಿ ದಿಂಗಾಲೇಶ್ವರ ಸ್ವಾಮಿಗಳನ್ನ ಸಂಪರ್ಕಿಸಿ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಆ ಒಂದು ಪ್ರಯತ್ನ ಯಶಸ್ವಿ ಕಾಣಲಿಲ್ಲ. ಹಾಗಾಗಿ ದಿಂಗಾಲೇಶ್ವರ ಸ್ವಾಮೀಜಿಗಳು ನನ್ನ ನಿರ್ಧಾರ ಅಚಲ ಅಂತ ಹೇಳಿ ಅವರು ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು, ಮೆರವಣಿಗೆಗಳನ್ನ ಮಾಡಿದ್ರು, ಮತಭೇಟಿಯನ್ನ ಕೂಡ ಆರಂಭ ಮಾಡಿದ್ರು. ನಿನ್ನೆವರೆಗೂ ಕೂಡ ದಿಂಗಾಲೇಶ್ವರ ಸ್ವಾಮೀಜಿ ನೇಹಾಳ ಕುಟುಂಬದಸ್ಥರ ಭೇಟಿಯಾದಾಗ ಸಾಂತ್ವನ ಹೇಳೋ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ನನ್ನ ನಿರ್ಧಾರ ಅಚಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇದೀಗ ಬಂದ ಬೆಳವಣಿಗೆಗಳ ಪ್ರಕಾರ ದಿಂಗಾಲೇಶ್ವರ ಸ್ವಾಮೀಜಿಯನ್ನ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರುಗಳು ಒಂದಷ್ಟು ಯಶಸ್ವಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ದಿಂಗಾಲೇಶ್ವರ ಸ್ವಾಮಿಗಳು ಇವತ್ತು ನಾಮಪತ್ರವನ್ನ ಹಿಂಪಡಿತಾ ಇದೆ. ಆದ್ರೆ ಸ್ವಾಮಿಗಳನ್ನ ಸಂಪರ್ಕಿಸಿದ ಸಂದರ್ಭದಲ್ಲಿ ಅವರು ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಅವರು ನಿಗೂಢವಾದಂತಹ ಸ್ಥಳದಲ್ಲಿದ್ದಾರೆ. ಅವರನ್ನ ಸಂಪರ್ಕಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ನಾವು ಮಾಡಿದ್ವಿ, ಆದ್ರೆ ಸಿಕ್ಕಿಲ್ಲ. ಹಾಗಾಗಿ ಸ್ವಾಮೀಜಿಗಳು ಅಧಿಕೃತವಾಗಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನಾಮಪತ್ರ ಹಿಂಪಡಿಲಿಕ್ಕೆ ಅಂತಿಮ ದಿನ ಆಗಿರೋದ್ರಿಂದ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ನಾಮಪತ್ರ ಹಿಂಪಡಿತಾರೆ ಅನ್ನುವಂಥದ್ದಿದೆ. ಸ್ವಾಮೀಜಿಗಳು ಹಿಂಪಡೆದ ನಂತರ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅದರ ಒಳಗಡೆನೆ ಕೂತ್ಕೊಂಡು ಒಂದಷ್ಟು ಮತಭೇಟಿಯನ್ನು ಆರಂಭಿಸಿದ್ರು. ಸಮುದಾಯದ ಮುಖಂಡಗಳನ್ನ, ಧಾರ್ಮಿಕ ಮುಖಂಡರುಗಳನ್ನ ಎಲ್ಲರನ್ನ ಸಂಪರ್ಕಿಸಿ ನಿರಂತರವಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅನ್ನು ಇಟ್ಕೊಂಡು ಒಂದಷ್ಟು ಮತಭೇಟಿಯನ್ನು ಆರಂಭ ಮಾಡಿದ್ರು, ಮತಯಾಚನೆ ಮಾಡಿದ್ರು. ಆದ್ರೆ ಈಗ ದಿಂಗಾಲೇಶ್ವರ ಸ್ವಾಮಿಗಳ ನಾಮಪತ್ರ ಹಿಂಪಡಿತಾರೆ ಅನ್ನುವಂತ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಎಷ್ಟು ಗಂಟೆಗೆ ಹಿಂಪಡಿತಾರೆ ಅನ್ನುವಂಥದ್ದು ಖಚಿತವಾಗಿಲ್ಲ. ಹಿಂಪಡೆದ ನಂತರ ಅವರ ಬೆಂಬಲ ಯಾರಿಗಿರುತ್ತೆ, ಬಿಜೆಪಿಗಿರುತ್ತಾ ಅಥವಾ ನ್ಯೂಟ್ರಲ್ ಆಗಿ ಉಳ್ಕೊಳ್ತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರ ಅನ್ನುವಂತ ಕುತೂಹಲಗಳು ಕೂಡ ಸಾಕಷ್ಟು ಇದೆ. ಪ್ರಗತಿ. ಥ್ಯಾಂಕ್ ಯು ಗುರುರಾಜ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.